ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ನೆಲಮಂಗಲ ಇವರ ವತಿಯಿಂದ ನೆಲಮಂಗಲದಲ್ಲಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು 6ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಕ್ತಿ ಭಾವ ಸಂಗಮ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಚಿಕ್ಕಮಾಳಯ್ಯ ದಾಸರ ತಂಡದವರಿಂದ ಹರಿಕಥೆಯನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಲಾವಿದರಾದ ಮಹೇಶ್, ತಬಲಾ ಮಂಜುನಾಥ್, ಎಂಎನ್ ರಾವ್, ಜಿಲ್ಲಾ ಉಪಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೀಕ್ಷಿತ್, ರಕ್ಷಿತ್, ಮುರಳಿ, ಸುಬ್ರಹ್ಮಣ್ಯ ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಕೀಳೋಗಿದ್ದಾರೆ. ಎಷ್ಟು ಕಿತ್ತರೂ ಹರನ ಆತ್ಮಲಿಂಗ ಅಳ್ಳಾಡಲಿಲ್ಲ. ಏ ಶಿವನೇ, ದಯಾ ಸಾಗರನೇ, ನಾನೀಗ ಈ ಆತ್ಮಲಿಂಗವನ್ನು ತೆಗೆದುಕೊಳ್ಳದೆ ಹೋಗುವ ಹಾಗಿಲ್ಲ. ಇದು ನಿನಗೆ ಅರ್ಪಿತವಾಗಲಿ ಈ ನನ್ನ ಜೀವ ಅಂತ ಹೇಳಿ ತನ್ನ ತಲೆಯನ್ನ ಆತ್ಮಲಿಂಗ ಕೊಡ್ದಿದ್ದಾರಂತೆ. ರಕ್ತವು ಚಿಮ್ಮನ ಚಿಲ್ಲಿತು, ಬುರುಡೆ ಹೋರಾಯಿತು. ರಾವಣ ಹರಿವಿಲ್ಲದೆ ತನ್ನ ಬುರುಡೆಯನ್ನ ಲಿಂಗ ಕೊಡಿತರಬೇಕಾದ್ರೆ ಪರಮೇಶ್ವರ ಪಾರ್ವತಿ ಸಮೇತರಾಗಿ ತಟ್ಟನೆ ಪ್ರತ್ಯಕ್ಷರಾದಂತೆ. ಅಷ್ಟರೊಳಗೆ ನಾರದ ಮುನಿಗಳು ಕೈಕಸಾದೇವಿ ಮಂಡೋದರಿಯನ್ನು ಕರೆತಂದಿದ್ದಾರೆ. ಇತ್ತ ಯಾವ ಕೈಕಸಾದೇವಿ ಮಗನೇ ಮಗನೇ ತಾಳು ಮಗನೇ, ಈ ರೀತಿಯಾಗಿ ಪರಮೇಶ್ವರ ಪರಮಾತ್ಮ ಧ್ಯಾನವನ್ನು ಮಾಡಿಕೊಂಡು ಒಟುವಿನ ವೇಷದಲ್ಲಿ ವಿನಾನ ಯೋಚನೆ ಮಾಡ್ತಾ ಇದ್ದಾರಂತೆ. ಈ ರೀತಿ ಹಾಗೆ ಆಡುತ್ತಿರುವೆ. ಏನು ಮಾಯೆ, ನನ್ನಲ್ಲಿ ಮಾಯೆ ಮಾಯೆ ಎಂದ ತಕ್ಷಣ ಆತನಲ್ಲಿರ್ತಕ್ಕಂಥ ಮಾಯೆ ಅದು ಬರಲನೆ ಹಾರಿ ಹೋಗಿದ್ದಾಳೆ. ಆಗ ರಾವಣನಿಗೆ ಹರಿವಾಯಿತು, ನಾನು ಏನು ಮಾಡಿದೆ? ಹರನ ಆತ್ಮಲಿಂಗವನ್ನು ಪಡೆಯಲು ಹೋದ ನಾನು ಈಗ ಆ ಜಗನ್ಮಾತೆಯನ್ನೇ ವರವಾಗಿ ಪಡೆದು ತಂದೆನಲ್ಲ. ನಾನು ಮಾಡಿದ ಅಪಾರ್ಯ ಈ ಅಕಾರ್ಯವೇನು? ಇಂದಿನ ಪೂಜಾ ಸೇವಕರ ಎಲ್ಲ ಒಂಚೂರು ಈ ಕಡೆ ಗಣೇಶ ಕಾಣಿಸ್ಲಿ ಒಂಚೂರು.